Hi, good morning, everyone. Yesterday, we are already discussed about single column cash book and double column cash book, and also solve the problems on double column cash book and single column cash book. The next cash book is that is petty cash book. Today, I am going to teach you, and we are discussed about petty cash book. Okay, it means in every organization, a large number of small payments such as conveyance, cartage, postage, telephone and telegrams, and stationery and other expenses are made. Other expenses is nothing but miscellaneous expenses. ಓಕೆ, ಪ್ರತಿ ವಿದ್ಯಾರ್ಥಿಗಳೇ, ನಿನ್ನೆ ಒಂದು ಕ್ಲಾಸಲ್ಲಿ ನಾವು ಏನು ಮಾಡಿದ್ವಪ್ಪ ಅಂತಂದರೆ ಸಿಂಗಲ್ ಕಲಮ್ ಬಗ್ಗೆ ನಾವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ವಿ ಮತ್ತು ಸಿಂಗಲ್ ಕಲಮ್ ಕ್ಯಾಶ್ ಬುಕ್ಕನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅದಾದ ನಂತರ ನೆಕ್ಸ್ಟ್ ಡಬಲ್ ಕಲಮ್ ಕ್ಯಾಶ್ ಬುಕ್ ಬಗ್ಗೆನೂ ಕೂಡ ನಾವೇನು ಮಾಡಿದ್ವಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಅದು 12 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಒಂದು ಪ್ರಾಬ್ಲಮ್ ಆಗಿರ್ತೈತಿ. ಹಂಗಾಗಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನೀವು ಅದನ್ನು ಗಮನವಿಟ್ಟನ್ನು ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಹಾಗಾದರೆ ಇಂದಿನ ಒಂದು ಕ್ಲಾಸಲ್ಲಿ ಏನು ಮಾಡೋಣಪ್ಪ, ಪೆಟ್ಟಿ ಕ್ಯಾಶ್ ಬುಕ್. ಪೆಟ್ಟಿ ಕ್ಯಾಶ್ ಬುಕ್ ಅಂತಂದರೆ ಅಂದರೆ ಸಣ್ಣ ಸಣ್ಣ ಪೇಮೆಂಟ್ ಆಗಿರ್ಬೋದು. ಅಂದರೆ ಈ ಫಾರ್ ಎಕ್ಸಾಂಪಲ್ ಪೋಸ್ಟ್ ಆಫೀಸಿಗೆ ನೀ ಏನಾದರೂ ಒಂದು ಗೂಡ್ಸನ್ನು ಬೇರೆ ಒಂದು ಸ್ಥಳಕ್ಕೆ ಕಳಿಸ್ಬೇಕಪ್ಪ ಅಂತಂದರೆ ಪೋಸ್ಟ್ ಆಫೀಸಿಗೆ ಏನು ಅಮೌಂಟನ್ನು ಕಟ್ತಿರಲ್ಲ ನೀವು, ಅದು ಏನಾಗ್ತೈತಿ ಪೆಟ್ಟಿ ಕ್ಯಾಶ್ ಬುಕ್ಕಲ್ಲಿ ನಾವು ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಅಂದರೆ ಸಣ್ಣ ಸಣ್ಣ ಪೇಮೆಂಟ್ ಏನು ಆ ಒಂದು ಸಣ್ಣ ಸಣ್ಣ ಒಂದು ಅಮೌಂಟನ್ನು ನೀವು ಪಾವತಿ ಮಾಡ್ತಿರಲ್ಲ, ಅದನ್ನು ಎಲ್ಲಿ ನಾವು ರೆಕಾರ್ಡ್ ಮಾಡಿಬಿಡಬೇಕಾಗುತ್ತಪ್ಪ ಅಂತಂದರೆ ಪೆಟ್ಟಿ ಕ್ಯಾಶ್ ಬುಕ್ಕಲ್ಲಿ ನಾವು ರೆಕಾರ್ಡ್ ಮಾಡಿ ಇಡಬೇಕು. ಅಂದರೆ ಸಣ್ಣ ಸಣ್ಣ ಪೇಮೆಂಟ್ ಅಂದರೆ ಸರಕುಗಳನ್ನು ಕೊಳ್ಳೋದು ಮತ್ತು ಮಾರಾಟ ಮಾಡೋದನ್ನು ಹೊರತುಪಡಿಸಿ ಏನು ಸಣ್ಣ ಸಣ್ಣ ಒಂದು ಅಮೌಂಟನ್ನು ಪಾವತಿ ಮಾಡ್ತಿರಲ್ಲ ಬೇರೆಯವರಿಗೆ, ಅದನ್ನು ಎಲ್ಲಿ ಬರೆದಿಡಬೇಕಾಗುತ್ತಪ್ಪ ಅಂದರೆ ಪೆಟ್ಟಿ ಕ್ಯಾಶ್ ಬುಕ್ಕಲ್ಲಿ ಬರೆದಿಡಬೇಕಾಗುತ್ತೆ. ಇಲ್ಲಿ ಹೆಡ್ ಕ್ಯಾಶಿಯರ್ ಆ್ಯಂಡ್ ಪೆಟ್ಟಿ ಕ್ಯಾಶಿಯರ್ ಅಂತ ಟೋಟಲಿ ಇಬ್ಬರು ಕ್ಯಾಶಿಯರ್ ಇರ್ತಾರೆ. ಒಬ್ಬರು ಮೇನ್ ಕ್ಯಾಶಿಯರ್ ಅಂದರೆ ಹೆಡ್ ಕ್ಯಾಶಿಯರ್ ಅಂತ ನಾವು ಇಲ್ಲಿ ಕರಿತೀವಿ. ಓಕೆ, ಹೆಡ್ ಕ್ಯಾಶಿಯರ್. ಓಕೆ, ಹೆಡ್ ಕ್ಯಾಶಿಯರು. ಆಮ್ಯಾಗ ನೆಕ್ಸ್ಟು ಇಲ್ಲಿ ಪೆಟ್ಟಿ ಕ್ಯಾಶಿಯರ್ ಅಂತ ಬರ್ತೈತಿ. ಹೆಡ್ ಕ್ಯಾಶಿಯರ್ ಕೆಲಸ ಏನಪ್ಪ ಅಂತಂದರೆ ಅತ್ಯಂತ ದೊಡ್ಡ ಮಟ್ಟದಲ್ಲಿರುವಂತಹ ಪಾವತಿಗಳನ್ನು ಮಾಡೋದು ಅಥವಾ ಅಮೌಂಟನ್ನು ರಿಸೀವ್ ಮಾಡ್ಕೊಳ್ಳೋದು. ಸ್ವೀಕೃತಿದಾರರಾಗಿರ್ತಾರೆ ಮತ್ತು ಪಾವತಿದಾರರು ಯಾರಾಗಿರ್ತಾರಪ್ಪ ಅಂದರೆ ಹೆಡ್ ಕ್ಯಾಶಿಯರ್ ಆಗಿರ್ತಾರೆ ಅಲ್ಲಿ. ಓಕೆ, ನೆಕ್ಸ್ಟ್ ಹಾಗಾದರೆ ಪೆಟ್ಟಿ ಕ್ಯಾಶಿಯರ್ ಯಾರಾಗಿರ್ತಾರೆ? ಏನು ಹೆಡ್ ಕ್ಯಾಶಿಯರ್ ಇರ್ತಾರಲ್ಲ ಅವ್ರ ಅಂಡರ್ನಲ್ಲಿ ಇರ್ತಾರೆ ಇವರು. ಅಂದರೆ ಪೆಟ್ಟಿ ಕ್ಯಾಶಿಯರ್ ಅಂತಂದರೆ ಕೇವಲ ಸಣ್ಣ ಒಂದು ಅಮೌಂಟ್ ಅಂದರೆ ಕಡಿಮೆ ಒಂದು ಅಮೌಂಟನ್ನು ಪಾವತಿದಾರರಾಗಿರ್ತಾರೆ. ಓಕೆ, ಅವ್ರಿಗೆ ನಾವು ಇಲ್ಲಿ ಪೆಟ್ಟಿ ಕ್ಯಾಶಿಯರ್ ಅಂತ ಆಗಿರ್ತೀವಿ. ಅಂದರೆ ಹೆಡ್ ಕ್ಯಾಶಿಯರಿಂದ ಕೆಲವೊಂದಿಷ್ಟು ಅಮೌಂಟನ್ನು ಪಡ್ಕೊಂಡಿರ್ತಾರೆ. ಆ ಅಮೌಂಟನ್ನು ಪಡ್ಕೊಂಡು ಏನು ಆ ಒಂದು ಪೆಟ್ಟಿ ಎಕ್ಸ್ಪೆನ್ಸಸ್ ಇದಾವಲ್ಲ, ಆ ಪೆಟ್ಟಿ ಎಕ್ಸ್ಪೆನ್ಸಸ್ಗೆ ಅವರು ಆ ಅಮೌಂಟನ್ನು ಪಾವತಿ ಮಾಡ್ತಾರೆ. ಹೆಡ್ ಕ್ಯಾಶಿಯರಿಂದ ಹಣವನ್ನು ಪಡೆದುಕೊಂಡು ಅವ್ರೇನು ಮಾಡ್ತಾರೆ, ಆ ಒಂದು ಪೆಟ್ಟಿ ಅಮೌಂಟನ್ನು ಅವರು ಪೇಮೆಂಟನ್ನು ಮಾಡ್ತಾರೆ. ಅಂದರೆ ಸಣ್ಣ ಸಣ್ಣ ಆ ಒಂದು ಪಾವತಿಗಳನ್ನು ಇವರು ಒಂದು ಪೆಟ್ಟಿ ಕ್ಯಾಶಿಯರ್ ಮಾಡ್ತಾರೆ. ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ಹೆಡ್ ಕ್ಯಾಶಿಯರಿಂದ ಹಣವನ್ನು ಪಡ್ಕೊಂಡು, ಓಕೆನಾ, ಅವರಿಂದ ಅಮೌಂಟನ್ನು ರಿಸೀವ್ ಮಾಡಿಕೊಂಡು ಏನು ನಾವು ಆ ಕನ್ವಿಯನ್ಸ್ ಆಗಿರ್ಬೋದು, ಸ್ಟೇಷನರಿ ಕೊಟ್ಟಿರ್ಬೋದು, ಅದ್ಮ್ಯಾಗ ಪೋಸ್ಟೇಜ್ ಆಗಿರ್ಬೋದು, ಟೆಲಿಫೋನ್ ಬಿಲ್ಲನ್ನು ನಾವು ಏನು ಮಾಡ್ಬೋದ್ರಿ ಎಕ್ಸ್ಪೆನ್ಸಸ್ ಆಗಿ ಕಟ್ಟಿರ್ಬೋದು, ಆಮೇಲೆ ಎಲೆಕ್ಟ್ರಿಸಿಟಿ ಚಾರ್ಜಸ್ಸನ್ನು ನಾವು ಕಟ್ಟಿರ್ಬೋದು. ಆ ರೀತಿಯಾಗಿ ನಾವು ಕೆಲವೊಂದಿಷ್ಟು ಅಮೌಂಟನ್ನು ಏನು ಪಾವತಿ ಮಾಡ್ತಾರಲ್ಲ ಅವ್ರು ಯಾರಾಗಿರ್ತಾರಪ್ಪ ಅಂದರೆ ಪೆಟ್ಟಿ ಕ್ಯಾಶಿಯರ್ ಆಗಿರ್ತಾರೆ. ಪೆಟ್ಟಿ ಕ್ಯಾಶ್ ಅಂದರೆ ಇಷ್ಟೇ, ಯಾವುದೇ ಒಂದು ಕಂಪನಿ ಇರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆ ಇರ್ಬೋದು, ಆ ಸಂಸ್ಥೆಯಿಂದ ಅನೇಕ ರೀತಿಯಾಗಿರುವಂತಹ ಕೆಲವೊಂದು ಏನಾಗಿರ್ತಾವೆ ಪೇಮೆಂಟ್ಸ್ಗಳಿರ್ತಾವೆ. ಅವು ಲಾರ್ಜ್ ನಂಬರ್ಸ್ ಆಫ್ ಸ್ಮಾಲ್ ಪೇಮೆಂಟ್ಸ್ ಆಗಿರ್ತಾವೆ. ಓಕೆ, ಇನ್ನು ಎವ್ರಿ ಆರ್ಗನೈಸೇಷನ್ ಯಾವ ಒಂದು ಕಂಪನಿಯಲ್ಲಿ ಬೇಕಾದರೂ ಏನಾಗಿರ್ತಾವ ಕೆಲವೊಂದು ಸಣ್ಣ ಪುಟ್ಟ ಏನಾಗಿರ್ತಾವ ಒಂದು ಪೇಮೆಂಟ್ಸ್ಗಳನ್ನು ನಾವು ಮಾಡಿರ್ತೀವಿ. ಓಕೆ, ಸ್ಮಾಲ್ ಪೇಮೆಂಟ್ಸ್ ಅಂತ ನಾವು ಕರಿತೀವಿ. ಆ ಸ್ಮಾಲ್ ಪೇಮೆಂಟ್ಸನ್ನು ಈ ಒಂದು ಪೆಟ್ಟಿ ಕ್ಯಾಶ್ ಬುಕ್ಕಲ್ಲಿ ನಾವು ಬರೆದಿಡಬೇಕಾಗುತ್ತಾ. ಇದು ಇಟ್ಸ್ ಇಂಪಾರ್ಟೆಂಟ್ ಫಾರ್ 6 ಮಾರ್ಕ್ಸ್ ಕಂಪಲ್ಸರಿ. ಇದು ಕೇಳ್ತಾನೆ. ಓಕೆ, ಸಿಂಗಲ್ ಕಲಮ್ ಕ್ಯಾಶ್ ಬುಕ್ ಇನ್ ದ ಸೆನ್ಸ್ ಕೇಳಿಲ್ಲಪ್ಪ ಅಂತಂದರೆ ಪೆಟ್ಟಿ ಕ್ಯಾಶ್ ಬುಕ್ ಅವ್ರು ಕಂಪಲ್ಸರಿ ಕೇಳ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ಏನಾದರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇತ್ತಂದರೆ ಅದನ್ನ ಒಂದು ಟೈಮ್ ನೋಡ್ಕೊಳ್ಳಿ, ಗೊತ್ತಾಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಓಕೆ, ಹಂಗಂದರೆ ಈ ಫಾರ್ಮೆಟ್ ಯಾವ ರೀತಿ ಗೊತ್ತಾಯ್ತಲ್ರಿ ಹಾಗಾರ? ಅಂದರೆ ಪೆಟ್ಟಿ ಕ್ಯಾಶ್ ಬುಕ್ ಅಂದರೆ ಇಷ್ಟೇ, ಸಣ್ಣ ಸಣ್ಣ ಎಕ್ಸ್ಪೆನ್ಸನ್ನು, ಸಣ್ಣ ಸಣ್ಣ ಒಂದು ಪಾವತಿಗಳನ್ನು ನಾವು ಪೆಟ್ಟಿ ಕ್ಯಾಶ್ ಬುಕ್ಕಲ್ಲಿ ಬರೆದಿಡ್ತೀವಿ. ಅದಕ್ಕೆ ನಾವು ಹೇಳಿರ್ತೀವಿ ಹೆಡ್ ಒಂದು ಕ್ಯಾಶಿಯರಿಂದ ಆ ಒಂದು ಪೆಟ್ಟಿ ಕ್ಯಾಶಿಯರ್ಗೆ ಏನಾಗ್ತೈತೆ ಅಮೌಂಟನ್ನು ರಿಸೀವ್ ಮಾಡಿಕೊಂಡು ಈ ಒಂದು ಅಮೌಂಟನ್ನು ನಾವು ಕಟ್ತೀವಿ.
ಅಂದರೆ ಸಣ್ಣ ಸಣ್ಣ ಪಾವತಿಗಳಿಗೆ ನಾವು ಪೆಟ್ಟಿ ಕ್ಯಾಶ್ ಬುಕ್ ಅಂತ ಕರಿತೀವಿ. ಅಂದರೆ ಸಣ್ಣ ಸಣ್ಣ ಪಾವತಿಗಳನ್ನು ಬರೆದಿಡುವಂತಹ ಒಂದು ನಗದು ಪುಸ್ತಕಕ್ಕೆ ಏನಂತ ಕರಿತೀವಿ ನಾವು ಇಲ್ಲಿ ಪೆಟ್ಟಿ ಕ್ಯಾಶ್ ಬುಕ್ ಅಂತ ನಾವು ಕರಿತೀವಿ. ಓಕೆನಾ, ಇಲ್ಲಿ ಕೊಟ್ಟಿದೆ ನೋಡಿ, ಇನ್ ಎವ್ರಿ ಆರ್ಗನೈಸೇಷನ್ಸ್ ಎ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಪೇಮೆಂಟ್ಸ್ ಸಚ್ ಆಸ್ ಕನ್ವಿಯನ್ಸ್. ಅಂದರೆ ಕನ್ವಿಯನ್ಸ್ ಅಂದರೆ ಇದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗ್ತೈತಿ. ಅಂದರೆ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಸ್ ಫೇರ್ ಆಗಿರ್ಬೋದು, ಅಥವಾ ಟ್ರೈನ್ ಚಾರ್ಜಸ್ ಆಗಿರ್ಬೋದು, ಅಥವಾ ಹೆಲಿಕಾಪ್ಟರ್ ಚಾರ್ಜಸ್, ಅಂದರೆ ಹೆಲಿಕಾಪ್ಟರ್ ಏನು ಟ್ರಾವೆಲಿಂಗ್ ಚಾರ್ಜಸ್ ಇರ್ತೈತಲ್ಲ ಅವುಗಳನ್ನು ಅದು ಕನ್ವಿಯನ್ಸ್ ಅಂತ ನಾವು ಕರಿತೀವಿ. ಕನ್ವಿಯನ್ಸ್ ಅಂದರೆ ಹೋಗಿ ಬರೋದಕ್ಕೆ ಟ್ರಾವೆಲಿಂಗ್ ಅಲೌನ್ಸ್ ಅಂತ ನಾವು ಕರಿತೀವಿ. ಟ್ರಾವೆಲಿಂಗ್ ಅಲೌನ್ಸ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅದು ಹಡಗಿನ ಮೂಲಕ ಹೋತಂತಂದರೆ ಹಡಗಿಂದ ಏನು ಟಿಕೆಟ್ ಚಾರ್ಜಸ್ ಇರ್ತೈತಲ್ಲ ಅದನ್ನು ಕನ್ವಿಯನ್ಸಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಒಂದು ವೇಳೆ ಬಸ್ ಮುಖಾಂತರ ಹೋದರೆ ಬಸ್ ಮೂಲಕಕ್ಕೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಸ್ ಮೂಲಕ ಹೋದರೆ ಬಸ್ ಟಿಕೆಟ್ ಚಾರ್ಜಸ್ ಏನಿರ್ತೈತಲ್ಲ ಅದನ್ನು ಕೂಡ ನಾವು ಕನ್ವಿಯನ್ಸಲ್ಲಿ ಒಂದು ಮೆನ್ಷನ್ ಮಾಡಬೇಕಾಗುತ್ತೆ. ಆಮ್ಯಾಗ ಆಟೋಕ್ಕೆ ಏನಾದರೂ ಹೋದರೆ ಆಟೋ ಚಾರ್ಜಸ್ ಏನಿರ್ತೈತಲ್ಲ ಆಟೋ ಚಾರ್ಜಸ್ ಅನ್ನು ಕೂಡ ಕನ್ವಿಯನ್ಸ್ ಅನ್ನು ನಾವು ಮಾಡಬೇಕಾಗುತ್ತೆ. ಒಂದು ವೇಳೆ ನೆಕ್ಸ್ಟ್ ಏನಾದರೂ ಹೆಲಿಕಾಪ್ಟರ್ ಮೂಲಕ ಅಥವಾ ವಿಮಾನಗಳ ಮೂಲಕ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದರೆ ಅದಕ್ಕೆ ಸಂಬಂಧಪಟ್ಟಂಥ ಅಮೌಂಟನ್ನು ಕನ್ವಿಯನ್ಸಲ್ಲಿ ಬರೀಬೇಕಾಗುತ್ತೆ. ಅಂದರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ಏನಾದರೂ ಪ್ರಯಾಣವನ್ನು ಮಾಡಿದರೆ ಆ ಪ್ರಯಾಣಕ್ಕಾಗಿರುವಂತಹ ವೆಚ್ಚವನ್ನು ನಾವು ಇಲ್ಲಿ ಕನ್ವಿಯನ್ಸ್ ಅಂತ ಕರಿತೀವಿ. ಅಲ್ಲಿ ಏನು ನಾವು ಕನ್ವಿಯನ್ಸ್ ಆಗಿರ್ತೈತಲ್ಲ ಆ ಕನ್ವಿಯನ್ಸ್ ಒಂದು ಕಾಲಮಲ್ಲಿ ನಾವು ಬರೀಬೇಕಾಗುತ್ತೆ. ಇನ್ನು ಕಾರ್ಟೇಜ್ ಕೂಡ ಏನು ಒಂದು ಸರಕುಗಳನ್ನು ನಾವು ಕಾರ್ಟೇಜ್ ಮೂಲಕ, ಅಂದರೆ ಅದರ ತೂಕವನ್ನು ಯಾವ ರೀತಿಯಾಗಿ ನಾವು ಆ ಒಂದು ತೂಕವನ್ನು ಮಾಡಿಸಿರ್ತೀವಲ್ಲ ಅದಕ್ಕೆ ಅಮೌಂಟನ್ನು ಪೇಡ್ ಮಾಡಿರ್ತೀವಲ್ಲ ಅದು ಕಾರ್ಟೇಜ್ ಆಗಿರ್ತೈತಿ. ಕಾರ್ಟೇಜ್ಗೆ ಸಂಬಂಧಪಟ್ಟಂತಹ ಏನಾದರೂ ಟ್ರಾನ್ಸಾಕ್ಷನ್ ಅಂತಂದರೆ ಕಾರ್ಟೇಜ್ ಕಲಮಲ್ಲಿ ನಾವು ಬರೀಬೇಕಾಗುತ್ತೆ. ದಿ ನೆಕ್ಸ್ಟ್ ಪೋಸ್ಟೇಜ್. ಇಲ್ಲಿ ಪೋಸ್ಟೇಜ್ ಅಂದರೆ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ಸನ್ನು ನಾವು ಎಲ್ಲಿ ಪಾವತಿ ಮಾಡ್ತೀವಲ್ಲ ಅದು ಪೋಸ್ಟೇಜ್ ಕಲಮಲ್ಲಿ ಬರೀಬೇಕಾಗುತ್ತೆ. ಅದು ಕೊರಿಯರ್ ಚಾರ್ಜಸ್ ಆಗಿರ್ಬೋದು ಅಥವಾ ಪೋಸ್ಟೇಜ್ ಚಾರ್ಜಸ್ ಆಗಿರ್ಬೋದು. ಅಂದರೆ ಆ ಒಂದು ಅಂಚೆ ಕಚೇರಿಯಲ್ಲಿ ನಾವು ಏನೋ ಒಂದು ಸರಕನ್ನು ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಬೇರೆಯವರಿಗೆ ಕಳಿಸ್ಬೇಕಪ್ಪ ಅಂತಂದರೆ ಅವ್ರಿಗೇನು ಮಾಡೋಕ್ಕಾಗುತ್ತೆ, ನಾವು ಅಮೌಂಟನ್ನು ನಾವು ಪಾವತಿ ಮಾಡಬೇಕಾಗುತ್ತೆ. ಅಂದರೆ ಚಾರ್ಜಸ್. ಓಕೆ, ಫಾರ್ ಎಕ್ಸಾಂಪಲ್ ಒಂದು 200 ಗ್ರಾಮಿಂದ ಏನೋ ಒಂದು ವಸ್ತುವನ್ನು ನಾವು ಕಳಿಸ್ಬೇಕಪ್ಪ ಅಂತಂದರೆ ಮಿನಿಮಮ್ ಒಂದು 20 to 30 ರೂಪೀಸ್ ಏನು ಮಾಡ್ತಾರೆ, ಅವರು ಚಾರ್ಜಸ್ಸನ್ನು ಇಸ್ಕೊತಾರೆ. ಆ ಚಾರ್ಜಸ್ಸನ್ನು ನಾವು ಪೋಸ್ಟೇಜ್ ಕಲಮಲ್ಲಿ ಪ್ರಸ್ತಾಪ ಮಾಡಬೇಕಾಗುತ್ತೆ ಅಥವಾ ಎಂಟ್ರಿ ಮಾಡಬೇಕಾಗುತ್ತೆ, ರೆಕಾರ್ಡ್ ಮಾಡಬೇಕಾಗುತ್ತೆ. ಓಕೆನಾ. ಆಮ್ಯಾಗ ನೆಕ್ಸ್ಟ್ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ್. ಟೆಲಿಫೋನ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ. ಅದು ಮೊಬೈಲ್ಗೆ ಏನಾದರೂ ಕರೆನ್ಸಿ ಹಾಕ್ಸಿದ್ರೆ ಅಲ್ಲಿ ಆ ಒಂದು ಕಾಲಮಲ್ಲಿ ನಾವು ಬರೀಬೇಕಾಗುತ್ತೆ. ಓಕೆ, ಇನ್ ದ ಸೆನ್ಸ್ ಟೆಲಿಫೋನ್ ಬಿಲ್ಲನ್ನು ನಾವೇನಾದರೂ ಲ್ಯಾಂಡ್ಲೈನ್ ಇತ್ತಪ್ಪ ಅಂತಂದರೆ ಟೆಲಿಫೋನ್ ಬಿಲ್ಲನ್ನು ನಾವು ಕಟ್ತೀವಲ್ಲ ಅದು ಕೂಡ ಒಂದು ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ಸ್ ಅಂಡರಲ್ಲೇ ಬರ್ತೈತಿ. ಆ ಒಂದು ಕಾಲಮಲ್ಲಿ ನಾವು ಬರೀಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಸ್ಟೇಷನರಿ. ಅಂದರೆ ಯಾವುದಾದ್ರೂ ಸರಕುಗಳನ್ನು ನಾವು ಅಥವಾ ಯಾವುದಾದ್ರೂ ಸ್ಟೇಷನರಿಯನ್ನು ನಾವು ಪರ್ಚೇಸ್ ಮಾಡಿದರೆ ಹಣವನ್ನು ಏನು ಪಾವತಿ ಮಾಡ್ತೀವಲ್ಲ ಅದು ಸ್ಟೇಷನರಿ ಕಾಲಮಲ್ಲಿ ನಾವು ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೇಷನರಿ ಪೆನ್ನು, ಪೆನ್ಸಿಲ್ಲು, ನೋಟ್ಬುಕ್ಕು, ಪ್ಯಾಡ್ಸು, ಇಂಕ್ ಪ್ಯಾಡು. ಓಕೆ, ಈ ರೀತಿಯಾಗಿ ಕೆಲವೊಂದಿಷ್ಟು ಸ್ಟೇಷನರೀಸ್ ಬರ್ತಾವಲ್ಲ ಆ ಸ್ಟೇಷನರಿಗಳನ್ನು ನಾವೇನಾದರೂ ಖರೀದಿ ಮಾಡಿದರೆ ನಾವೇನು ಮಾಡೋಕ್ಕಾಗುತ್ತೆ, ಆ ಒಂದು ಸ್ಟೇಷನರಿ ಕಾಲಮಲ್ಲಿ ಬರೀಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್. ಅಂದರೆ ಬೇರೆ ಯಾರಿಗಾದರೂ ಹಣವನ್ನು ನಾವು ಪಾವತಿ ಮಾಡಿದ್ರೆ 1000-2000 ಅಂದರೆ ಅದು ಮಿನಿಮಮ್ 10,000 ಒಳಗಿತ್ತಂತಂದರೆ 10,000 ಒಳಗೆ ಏನಾದರೂ ಅಮೌಂಟನ್ನು ಯಾರಿಗಾದರೂ ಪಾವತಿ ಮಾಡಿದರೆ ಬೇರೆಯವರಿಗೆ ಕೊಟ್ಟರೆ, ಅಂದರೆ ಕ್ಯಾಶ್ ಪೇಡ್ ಟು ರವಿ, ಕ್ಯಾಶ್ ಪೇಡ್ ಟು ನವೀನ್ ಅಥವಾ ಕ್ಯಾಶ್ ಪೇಡ್ ಟು ವೈಷ್ಣವಿ, ಆ ರೀತಿಯಾಗಿ ಏನಾದರೂ ಹಣವನ್ನು ಅಂದರೆ 10,000 ಒಳಗೆ, ಬಿಲೋ 10,000 ಒಳಗೆ ಏನಾದರೂ ಹಣವನ್ನು ಪಾವತಿ ಮಾಡಿದ್ರೆ ಅದು ಇನ್ನಿತರ ಒಂದು ಎಕ್ಸ್ಪೆನ್ಸಸ್ ಅಥವಾ ಇನ್ನಿತರ ಒಂದು ಪಾವತಿ ಆಗಿರ್ತೈತಿ ಅಥವಾ ಇನ್ನಿತರ ಒಂದು ಏನಾಗಿರ್ತೈತಪ್ಪ ಎಕ್ಸ್ಪೆನ್ಸಸ್ ಆಗಿರ್ತೈತಿ. ಅದು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ನಾವು ಇಲ್ಲಿ ಕರಿತೀವಿ. ಓಕೆ, ಇಷ್ಟು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೇಮ್ ಒಂದು ಫಾರ್ಮ್ಯಾಟ್ ಇದೆ. ಆ ಒಂದು ಪೆಟ್ಟಿ ಕ್ಯಾಶ್ ಬುಕ್ಗೆ ಪರ್ಟಿಕ್ಯುಲರ್ ಆಗಿ ಇದೇ ರೀತಿಯಾಗಿ ಬರೀಬೇಕಂತ ಏನು ಮಾಡಿದ್ದಾರೆ, ಅವರು ಆ ಒಂದು ಫಾರ್ಮ್ಯಾಟನ್ನು ಕೊಟ್ಟಿದ್ದಾರೆ. ಈ ಫಾರ್ಮ್ಯಾಟ್ ಮುಖಾಂತರ ನಾವು ಏನು ಮಾಡಬೇಕಾದ್ರೆ ಹಣವನ್ನು ನಾವಿಲ್ಲಿ ರೆಕಾರ್ಡ್ ಮಾಡಿ ಇಡಬೇಕಾಗುತ್ತೆ. ಓಕೆ, ಹಂಗಾದ್ರೆ ಯಾವ ರೀತಿಯಾಗಿದೆ ನೋಡಿ, ಅಮೌಂಟ್ ರಿಸೀವ್ಡ್. ಓಕೆ, ಫಸ್ಟ್ ಕಾಲಮ್ ಏನಿದೆ ಅಮೌಂಟ್ ರಿಸೀವ್ಡ್. ಅಮೌಂಟ್ ರಿಸೀವ್ಡ್ ಅಂದರೆ ನಾವು ಆವಾಗಲೇ ಹೇಳಿದೆ ಹೆಡ್ ಕ್ಯಾಶಿಯರಿಂದ ಅಥವಾ ಮೇನ್ ಕ್ಯಾಶಿಯರಿಂದ ಏನು ಪೆಟ್ಟಿ ಕ್ಯಾಶಿಯರ್ ಇರ್ತಾರಲ್ಲ ಆ ಪೆಟ್ಟಿ ಕ್ಯಾಶಿಯರ್ ಏನು ರಿಸೀವ್ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಹೆಡ್ ಕ್ಯಾಶಿಯರಿಂದ ಆ ಅಮೌಂಟನ್ನು ನಾವು ರಿಸೀವ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 2000 ಏನಾದರೂ ಅಮೌಂಟನ್ನು ಆ ಒಂದು ಪೆಟ್ಟಿ ಕ್ಯಾಶಿಯರ್ ಹೆಡ್ ಕ್ಯಾಶಿಯರಿಂದ ರಿಸೀವ್ ಮಾಡ್ಕೊಂಡ್ರೆ ಅಮೌಂಟ್ ಆಫ್ ರಿಸೀವ್ಡನ್ನು ನಾವೇನು ಮಾಡಬೇಕಾಗುತ್ತೆ, ಆ ರಿಸೀವ್ಡ್ ಅಮೌಂಟನ್ನು ಇಲ್ಲಿ ಬರೀಬೇಕಾಗುತ್ತೆ. ಅಂದರೆ ಅಮೌಂಟ್ ರಿಸೀವ್ಡ್ ಕಾಲಮಲ್ಲಿ ಅಮೌಂಟನ್ನು ಬರೀಬೇಕಾಗುತ್ತೆ. ಅವರು ಆಲ್ರೆಡಿ ಏನಂತ ಕೊಟ್ಟಿರ್ತಾರೆ, ಪೆಟ್ಟಿ ಕ್ಯಾಶಿಯರ್ ರಿಸೀವ್ಡ್ ಫ್ರಮ್ ಹೆಡ್ ಕ್ಯಾಶಿಯರ್ ರುಪೀಸ್ 2000 or 5000 ಅಥವಾ 10,000 ಏನಾದರೂ ಬರೆದಿರ್ತಾರೆ.
ಆ ಒಂದು ಪ್ರಾಬ್ಲಮಲ್ಲಿ ಎಷ್ಟು ಅಮೌಂಟನ್ನು ಕೊಟ್ಟಿರ್ತಾರಲ್ಲ, ಎಷ್ಟು ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿರ್ತಾರಲ್ಲ ಅವರು ಹೆಡ್ ಕ್ಯಾಶಿಯರ್ ಅಥವಾ ಪೆಟ್ಟಿ ಕ್ಯಾಶಿಯರ್ಗೆ ಏನು ಕೊಟ್ಟಿರ್ತಾರಲ್ಲ ಆ ಅಮೌಂಟನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ಆ ಒಂದು ಪೆಟ್ಟಿ ಕ್ಯಾಶಿಯರಲ್ಲಿ ಅಂದರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಹೆಡ್ ಕ್ಯಾಶಿಯರ್ ಟು ಪೆಟ್ಟಿ ಕ್ಯಾಶಿಯರ್. ಅಂದರೆ ಪೆಟ್ಟಿ ಕ್ಯಾಶಿಯರ್ ಒಂದು ಹೆಡ್ ಕ್ಯಾಶಿಯರಿಂದ ಏನು ಅಮೌಂಟನ್ನು ಸ್ವೀಕರಿಸಿರ್ತಾರಲ್ಲ ಆ ಅಮೌಂಟನ್ನು ಬರೀಬೇಕಾಗುತ್ತೆ, ಅದೇ ಅಮೌಂಟ್ ರಿಸೀವ್ಡ್. ದಿ ನೆಕ್ಸ್ಟ್ ಡೇಟ್ ಆ್ಯಸ್ ಯೂಸ್ವಲ್ ಆಗಿ ಯಾವ ಒಂದು ಡೇಟಿಗೆ ಅಮೌಂಟನ್ನು ರಿಸೀವ್ ಮಾಡಿಕೊಂಡಿರ್ತಾರೋ ಆ ಅಮೌಂಟನ್ನು ನಾವು ಆ ಒಂದು ಡೇಟನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್. ಓಕೆ, ಪರ್ಟಿಕ್ಯುಲರ್ಸ್ ಆ್ಯಸ್ ಯೂಸ್ವಲ್ ಆಗಿ ಯಾವ ರೀತಿಯಾಗಿ ಅಮೌಂಟನ್ನು ವಿಡ್ರಾಲ್ ಮಾಡ್ಕೊಂಡಿರ್ತಾರೆ, ಯಾರಿಂದ ಅಮೌಂಟನ್ನು ವಿಡ್ರಾಲ್ ಮಾಡ್ಕೊಂಡಿರ್ತಾರೆ ಅಥವಾ ಯಾರಿಂದ ಅಮೌಂಟನ್ನು ಏನು ಮಾಡ್ತಾರೆ ರಿಸೀವ್ ಮಾಡ್ಕೊಂಡಿರ್ತಾರೆ ಅದನ್ನು ನಾವು ಇಲ್ಲಿ ಮೆನ್ಷನ್ ಆಗಿ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ವೋಚರ್ ನಂಬರ್ ಇನ್ ದ ಸೆನ್ಸ್ ಏನಾದರೂ ವೋಚರ್ ನಂಬರ್ ಏನಾದರೂ ಕೊಟ್ಟರೆ, ಈಗ ಫಾರ್ ಎಕ್ಸಾಂಪಲು ಏನಂತ ಪೋಸ್ಟೇಜ್ ಮಾಡಿದ್ವಿ ಅಂದರೆ ಪೋಸ್ಟ್ ಮಾಡಿದ್ವಿ. ಓಕೆ, ಪೋಸ್ಟ್ ಮಾಡಿದ್ವಿ, ಅವ್ರು ಏನು ಮಾಡ್ತಾರೆ ನಮಗೆ ಒಂದು ರಿಸಿಪ್ಟನ್ನು ಕೊಡ್ತಾರೆ, ಒಂದು ವೋಚರನ್ನು ಕೊಡ್ತಾರೆ. ಆ ವೋಚರ್ ನಂಬರನ್ನು ನಾವಿಲ್ಲಿ ಮೆನ್ಷನ್ ಮಾಡೋಕೆ, ಫಾರ್ ಎಕ್ಸಾಂಪಲ್ 235A ಅಥವಾ 245 ಬಿ ಅಥವಾ 245 ರಿಸಿಟ್ ನಂಬರ್ ಅಂತ ಇರ್ತೈತೆ ನೋಡ್ರಿ ಅದು, ಅಥವಾ ಸೀರಿಯಲ್ ನಂಬರ್ ಅಥವಾ ರಿಸಿಟ್ ನಂಬರ್ ಅವ್ರು ಏನಾದರೂ ಆ ವೋಚರಲ್ಲಿ ಕೊಟ್ಟರೆ ಆ ವೋಚರ್ ನಂಬರನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಓಕೆ, ಈಗ ಪೋಸ್ಟ್ಗೆ ಏನಾದರೂ ಒಂದು ಕೊರಿಯರ್ ಆಫೀಸ್ಗೆ ಹೋಗಿ ಏನಾದರೂ ಏನೋ ಒಂದು ಅಸೆಟ್ಟನ್ನು ಅಥವಾ ಒಂದು ಅಸೆಟ್ಟನ್ನು ಇಲ್ಲಿ ಕೊರಿಯರ್ ಮಾಡೋಕ್ಕೆ ಬರೋದಿಲ್ಲ, ಕೇವಲ ಸರಕುಗಳನ್ನು ಸಣ್ಣ ಸರಕುಗಳನ್ನು ಪೋಸ್ಟ್ ಮಾಡಿದರೆ ಏನಾಗ್ತೈತಪ್ಪ ಅಂತಂದರೆ ಇಲ್ಲಿ ಆ ಒಂದು ವೋಚರ್ ಕೊಡ್ತಾರಲ್ಲ ಆ ವೋಚರ್ ನಂಬರನ್ನು ನಾವು ಹಾಕಬೇಕಾಗುತ್ತೆ. ಅಲ್ಲಿ ಅಸೆಟ್ ಮಾರಾಟ ಆಗಿರೋದು ಅದು ಪರಿಚಯ ಆದರೆ ಅದು ಕ್ಯಾಶ್ ಬುಕ್ಕಲ್ಲಿ ಬರ್ತೈತಿ. ಆದರೆ ಇಲ್ಲಿ ಕೇವಲ ಸಣ್ಣ ಸರಕುಗಳನ್ನು ಅಥವಾ ಸಣ್ಣ ವಸ್ತುಗಳನ್ನು ನಾವು ಪೋಸ್ಟ್ ಮಾಡಿದರೆ ಅವರು ಒಂದು ಪೋಸ್ಟ್ ಚಾರ್ಜಸ್ಸನ್ನು ತೊಗೊಂಡು ಒಂದು ವೋಚರನ್ನು ಕೊಡ್ತಾರಲ್ಲ ಆ ವೋಚರ್ಗೆ ನಂಬರ್ ಇರ್ತೈತಲ್ಲ ಅದೇ ವೋಚರ್ ನಂಬರನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಅಮೌಂಟ್ ಪೇಡ್ ಅಂದರೆ ಆ ಒಂದು ಪೋಸ್ಟ್ ಮಾಡೋಕ್ಕೆ ಏನು ಅಮೌಂಟನ್ನು ಪೇಡ್ ಮಾಡಿ, ಫಾರ್ ಎಕ್ಸಾಂಪಲ್ ಒಂದು 50 ರೂಪೀಸ್ ಮಾಡಿವಪ್ಪ ಅಂತಂದರೆ ಅಮೌಂಟ್ ಎಷ್ಟು ಪೇಡ್ ಮಾಡಿರ್ತಾರಲ್ಲ ಆ ಅಮೌಂಟನ್ನು ಬರೀಬೇಕಾಗುತ್ತೆ. ಹಾಗಾದರೆ ಪೋಸ್ಟೇಜ್ ಅದರಲ್ಲಿ ಬರ್ತೈತಿ, ಇಲ್ಲಿ ಬರ್ತೈತಿ ಪೋಸ್ಟ್ ಕಲಮಲ್ಲಿ ಬರ್ತೈತಿ. ಓಕೆ, ಒಂದು ವೇಳೆ ಮೊಬೈಲ್ ಬಿಲ್ಸ್ ಅಂತ ಕೊಟ್ಟರೆ ಅಲ್ಲಿ ಎಲ್ಲಿ ಬರ್ತೈತೆ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಬರ್ತೈತೆ. ಮೊಬೈಲ್ ಬಿಲ್ಸ್ ಫಾರ್ ಎಕ್ಸಾಂಪಲ್ ಒಂದು 150 ರೂಪೀಸ್ ಏನೋ ಮೊಬೈಲ್ ಬಿಲ್ಲನ್ನು ಕಟ್ಟಿದ್ವಿ, ಹಂಗಂದರೆ ಮೊಬೈಲ್ ಬಿಲ್ಲಲ್ಲಿ ಆ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ ಇದರಲ್ಲಿ ಏನು ಬರಬೇಕಾಗುತ್ತಾ ನಾವು ಆ ಕಲಮಲ್ಲಿ 150 ರೂಪಾಯಿ ಅಂತ ಬರೀಬೇಕಾಗುತ್ತೆ. ಕನ್ವೀನಿಯನ್ಸ್ ಅಂದರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀನಿ ನಾನು. ಅವ್ರು ಏನಂತ ಕೊಡ್ತಾರೆ ಬಸ್ ಫೇರ್ ₹200 ಅಂತ ಕೊಡ್ತಾರೆ. ಒಂದು ಕ್ವಶನಲ್ಲಿ ಕೊಟ್ಟರೆ ಬಸ್ ಫೇರ್ ₹200 ಅಂತ ಕೊಟ್ಟರೆ ಎಲ್ಲಿ ಬರಿತೀರಿ ನೀವು, ಇಲ್ಲಿ ಪರ್ಟಿಕ್ಯುಲರಲ್ಲಿ ಬಸ್ ಫೇರ್ ಅಂತ ಬರೆದು ಎಷ್ಟು ಅಮೌಂಟನ್ನು ಪೇಡ್ ಮಾಡಿದರೆ 200 ರೂಪಾಯಿ ಮಾಡಿದ್ದಾರೆ, 200 ರೂಪಾಯಿ ಅಮೌಂಟ್ 200 ರೂಪಾಯಿ ಅಮೌಂಟ್ ಪೇಡಲ್ಲಿ 200 ರೂಪಾಯಿ ಅಂತ ಬರೆದು ಎಲ್ಲಿ ಬರ್ತೈತೆ ಅದು ಪೋಸ್ಟೇಜಲ್ಲಿ ಬರ್ತೈತೆ ಅಥವಾ ಟೆಲಿಗ್ರಾಮಲ್ಲಿ ಅಥವಾ ಟೆಲಿಫೋನ್ಸಲ್ಲಿ ಬರ್ತೈತೆ ಅಥವಾ ಕನ್ವೀನಿಯನ್ಸಲ್ಲಿ ಬರ್ತೈತೆ ಅಥವಾ ಸ್ಟೇಷನರಿಯಲ್ಲಿ ಬರ್ತೈತೆ ಅಥವಾ ಮಿಸ್ಲೆನಿಯಸ್ ಎಕ್ಸ್ಪೆನ್ಸಸ್ಸಲ್ಲಿ ಬರ್ತೈತೆ ಅನ್ನೋದ್ರ ಬಗ್ಗೆ ನಾವು ಗಮನ ಇಟ್ಟು ಕೊಡಬೇಕಾಗುತ್ತೆ. ಹಾಗಾದರೆ ಕನ್ವೀನಿಯನ್ಸ್ ಅಂದರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದೆ ನಾನು. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಕನ್ವೀನಿಯನ್ಸಲ್ಲಿ ಬರ್ತೈತೆ, ಹಂಗಾಗಿ 200 ರೂಪಾಯಿ ಇಲ್ಲಿ ಬರೀಬೇಕಾಗುತ್ತೆ ನಾವು. ಒಂದು ವೇಳೆ ಪೋಸ್ಟ್ ಆಫೀಸ್ಗೆ ಅಮೌಂಟನ್ನು ಕೊಟ್ಟಿದ್ರೆ ಹೌದಾ, ಅವ್ರೇನು ಕೊಡ್ತಾರೆ ಪೋಸ್ಟ್ ಆಫೀಸ್ ಚಾರ್ಜಸ್ ಅಂತ ಕೊಟ್ಟರೆ ಪೋಸ್ಟೇಜಲ್ಲಿ ಬರೀಬೇಕಾಗುತ್ತೆ, ಅಥವಾ ಕೊರಿಯರ್ ಆಫೀಸ್ ಚಾರ್ಜಸ್ ಅಂತ ಕೊಟ್ಟರು ಕೂಡ ಪೋಸ್ಟೇಜಲ್ಲಿ ಬರೀಬೇಕಾಗುತ್ತೆ. ಓಕೆ, ಆಮೇಲೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಕನ್ವೀನಿಯನ್ಸ್ ಅಂತ ಹೇಳಿದೆ ನಾನು. ಟೆಲಿಫೋನ್ ಅಂದರೆ ಆ ಮೊಬೈಲಿಗೆ ಸಂಬಂಧಪಟ್ಟದ್ದು ಅಥವಾ ಲ್ಯಾಂಡ್ಲೈನಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಎಕ್ಸ್ಪೆನ್ಸಸ್ಸನ್ನು ಪಾವತಿ ಮಾಡಿದರೆ ಅದು ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಸ್ಟೇಷನರಿಯಲ್ಲಿ ಅಂದರೆ ಪೆನ್, ಪೆನ್ಸಿಲ್, ರಬ್ಬರ್, ಎರೇಸ್, ಓಕೆ, ಆಮ್ಯಾಗ ಏನಾದರೂ ಕಂಪಾಸ್, ಆಮ್ಯಾಗ ಇಂಕ್ ಪ್ಯಾಡು ಏನಾದರೂ ನಾವು ಆ ಒಂದು ಸರಕುಗಳನ್ನು ಖರೀದಿ ಮಾಡಿದರೆ ಅಲ್ಲಿ ಸ್ಟೇಷನರಿಯಲ್ಲಿ ನಾವು ಬರೀಬೇಕಾಗುತ್ತೆ. ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇನ್ನಿತರ ಎಕ್ಸ್ಪೆನ್ಸಸ್ ಆಗಿರ್ತವೆ, ವೆಚ್ಚಗಳಾಗಿರ್ತವೆ, ಅವುಗಳನ್ನು ಅಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಇಷ್ಟು ಇದು ಏನಪ್ಪ ಅಂತಂದರೆ ಆ ಫಾರ್ಮೇಟ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್. ಇದನ್ನು ನೋಡ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟು. ಫಸ್ಟ್ ಏನಿದೆ ಇನ್ನೊಮ್ಮೆ ನಾವು ರಿಪೀಟ್ ಮಾಡ್ತೀವಿ ನೋಡಿ. ಅಮೌಂಟ್ ರಿಸೀವ್ಡ್ ಅಂದರೆ ಆ ಒಂದು ಹೆಡ್ ಕ್ಯಾಶಿಯರಿಂದ ಪೆಟ್ಟಿ ಕ್ಯಾಶಿಯರ್ಗೆ ಏನು ಅಮೌಂಟನ್ನು ರಿಸೀವ್ ಮಾಡ್ಕೊತಾರಲ್ಲ ಅದನ್ನು ಅಮೌಂಟನ್ನು ಬರೀಬೇಕಾಗುತ್ತೆ. ಡೇಟ್ ಆ್ಯಸ್ ಯೂಸ್ವಲ್ ಎಷ್ಟನೇ ತಾರೀಕಿಗೆ ಅವರ ಒಂದು ಟ್ರಾನ್ಸಾಕ್ಷನನ್ನು ಮಾಡಿದ್ದಾರೆ ಅದನ್ನು ಬರೀಬೇಕಾಗುತ್ತೆ. ಓಕೆ, ಡೇಟ್ ಆಫ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಓಕೆ, ಈಗ 10ನೇ ತಾರೀಕಿಗೆ ಏನಾದರೂ ಪೋಸ್ಟ್ ಆಫೀಸ್ಗೆ ಹೋಗಿ ಅಮೌಂಟನ್ನು ಪಾವತಿ ಮಾಡಿರ್ತಾನಲ್ಲ ಆ ಒಂದು ಡೇಟನ್ನು ಬರೀಬೇಕಾಗುತ್ತೆ, ಆ ಡೇಟಿಗೆ. ಓಕೆ, ಆಮೇಲೆ ಪರ್ಟಿಕ್ಯುಲರ್ಸ್ ಆ್ಯಸ್ ಯೂಸ್ವಲ್ ಆಗಿ ಏನು ಟ್ರಾನ್ಸಾಕ್ಷನ್ ಆಗಿರ್ತದಲ್ಲ ಅದನ್ನು ಬರೀಬೇಕಾಗುತ್ತೆ. ವೋಚರ್ ನಂಬರ್ ಅಂದರೆ ಅವ್ರೇನು ರಿಸಿಪ್ಟ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಒಂದು ನಂಬರ್ ಇರ್ತೈತಿ, ಆ ನಂಬರೇ ವೋಚರ್ ನಂಬರ್ ಆಗಿರ್ತೈತಿ. ಆಮೇಲೆ ಎಷ್ಟು ಅಮೌಂಟನ್ನು ಪೇಡ್ ಮಾಡ್ತಾರಲ್ಲ ಅಥವಾ ಎಷ್ಟು ಅಮೌಂಟನ್ನು ಪಾವತಿ ಮಾಡ್ತಾರಲ್ಲ ಆ ಅಮೌಂಟನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒಂದು ವೇಳೆ ಪೋಸ್ಟ್ ಆಫೀಸ್ ಸಂಬಂಧಪಟ್ಟರೆ ಪೋಸ್ಟೇಜಲ್ಲಿ ಬರೀಬೇಕಾಗುತ್ತೆ, ಅಥವಾ ಕೊರಿಯರ್ ಆಫೀಸ್ಗೆ ಸಂಬಂಧಪಟ್ಟರು ಕೂಡ ಅದನ್ನು ಪೋಸ್ಟೇಜಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟು ಮೊಬೈಲ್ಸ್ ಬಿಲ್ಸ್ ಆಗಿರ್ಬೋದು, ಟೆಲಿಫೋನ್ ಬಿಲ್ಸ್ ಆಗಿರ್ಬೋದು, ಅವುಗಳನ್ನು ಏನಾದರೂ ಕೊಟ್ಟಿದ್ರೆ ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ ಬಿಲ್ಸಲ್ಲಿ ನಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕನ್ವೀನಿಯನ್ಸ್ ಅಂತ ಹೇಳ್ತೀನಿ ನಾನು. ಕನ್ವೀನಿಯನ್ಸ್ ಅಂದರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿದೆ, ಅಂದರೆ ಟ್ರಾವೆಲಿಂಗಿಗೆ ಸಂಬಂಧಪಟ್ಟಂತಹ
ಪ್ರಯಾಣಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ ಆಗಿರ್ಬೋದು ಅವುಗಳನ್ನು ಕನ್ವೀನಿಯನ್ಸಲ್ಲಿ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಬಸ್ ಚಾರ್ಜಸ್ ಆಗಿರ್ಬೋದು, ಬಸ್ ಟಿಕೆಟ್ ಚಾರ್ಜಸ್ ಆಗಿರ್ಬೋದು, ರೈಲ್ವೆ ಟಿಕೆಟ್ ಚಾರ್ಜಸ್ ಆಗಿರ್ಬೋದು, ಆಮ್ಯಾಗ ನೆಕ್ಸ್ಟ್ ಆಟೋ ಚಾರ್ಜಸ್ ಆಗಿರ್ಬೋದು, ಟ್ರಕ್ ಚಾರ್ಜಸ್ ಆಗಿರ್ಬೋದು, ಓಕೆ, ಆಮ್ಯಾಗ ಹೆಲಿಕಾಪ್ಟರ್ ಚಾರ್ಜಸ್ ಆಗಿರ್ಬೋದು, ಆಮ್ಯಾಗ ಬೋಟಿಗೆ ಸಂಬಂಧಪಟ್ಟಿರುವಂತಹ ಚಾರ್ಜಸ್, ಓಕೆ, ಹಡಗಿನಲ್ಲಿ ಏನಾದರೂ ಪ್ರಯಾಣ ಮಾಡಿದ್ರೆ ಅದರ ಒಂದು ಎಕ್ಸ್ಪೆನ್ಸಸ್ಸನ್ನು ನಾವಿಲ್ಲಿ ಕನ್ವೀನಿಯನ್ಸಲ್ಲಿ ಬರಬೇಕು. ಅಂದರೆ ಒಟ್ಟು ಟೋಟಲಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನೀವು ಹೋದರೆ ಅದಕ್ಕೆ ಯಾವ ರೀತಿಯಾಗಿ ನಮಗೆ ಎಕ್ಸ್ಪೆನ್ಸಸ್ ಆಗಿರ್ತೈತಲ್ಲ, ಯಾವ ರೀತಿಯಾಗಿ ಹಣವನ್ನು ಪಾವತಿ ಮಾಡಿರ್ತಾರಲ್ಲ, ಅದು ಬಸ್ ಮುಖಾಂತರ ಆಗಿರ್ಬೋದು, ಟ್ರೈನ್ ಮುಖಾಂತರ ಆಗಿರ್ಬೋದು, ಹೆಲಿಕಾಪ್ಟರ್ ಮುಖಾಂತರ ಆಗಿರ್ಬೋದು, ಓಕೆನಾ, ಆಮೇಲೆ ಹಡಗಿನ ಮುಖಾಂತರ ಆಗಿರ್ಬೋದು, ಆಟೋ ಮುಖಾಂತರ ಆಗಿರ್ಬೋದು, ಯಾವ ರೀತಿಯಾಗಿ ಹೋಗಿರ್ತಾರಲ್ಲ ಅದ ಒಂದು ಅಮೌಂಟನ್ನು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಸ್ಟೇಷನರಿ ಅಂದರೆ ಆ್ಯಸ್ ಯೂಶ್ವಲ್ ಹೇಳಿದೆ ನಾನು, ಯಾವುದೇ ಒಂದು ಅಂಗಡಿಯಲ್ಲಿ ಸ್ಟೇಷನರಿ ಅಂಗಡಿಯಲ್ಲಿ ಏನಾದರೂ ಒಂದು ಸ್ಟೇಷನರಿಗಳನ್ನು ಸರಕು ಪರ್ಚೇಸ್ ಮಾಡಿದರೆ ನಾವು ಅಲ್ಲಿ ಪಾವತಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆ್ಯಸ್ ಯೂಶ್ವಲ್ ಯಾರಿಗಾದರೂ ಸ್ಮಾಲ್ ಅಮೌಂಟ್ ಅಂದರೆ ಕಡಿಮೆ ಅಮೌಂಟನ್ನು ನಾವು ಬೇರೆಯವರಿಗೆ ಪಾವತಿ ಮಾಡಿದರೆ ಅಲ್ಲಿ ಆ ಒಂದು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ಸನ್ನು ನಾವು ಬರೀಬೇಕಾಗುತ್ತೆ. ಎಷ್ಟು ಇದು ಪೆಟ್ಟಿ ಕ್ಯಾಶ್ ಬುಕ್, ಇದು 6 ಮಾರ್ಕ್ಸ್ಗೆ ಭಾಳ ಇಂಪಾರ್ಟೆಂಟ್ ಇದು. ಓಕೆ, ಇಲ್ಲಿ ಫಾರ್ಮೇಟ್ ಭಾಳ ಇಂಪಾರ್ಟೆಂಟ್, ಈ ಫಾರ್ಮೇಟನ್ನು ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಒಂದು 6 ಮಾರ್ಕ್ಸಿನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಓಕೆನಾ, ಎಲ್ಲರಿಗೂ ಧನ್ಯವಾದಗಳು. ಅದಕ್ಕಿಂತ ಪೂರ್ವದಲ್ಲಿ ಎಲ್ಲರೂ ಟೆಸ್ಟ್ ಹಿಂದಿನ ನೀವೇ ಮಾಡ್ತೀರಿ ಬರ್ತಾ ಇದ್ದೀರಾ, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಯಾವುದೇ ರೀತಿಯಾಗಿ ಯಾವುದೇ ಒಂದು ಟೆಸ್ಟನ್ನು ಬರೆದರೂ ಕೂಡ ನೀವು ಭಾಳ ಅತ್ಯಂತ ನಿಯತ್ತಿನಿಂದ ಬರೀಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಕಾಪಿ ಚೀಟಿ ಮಾಡೋದು, ಆಮೇಲೆ ಬುಕ್ ನೋಡಿ ಬರೆಯೋದು, ಆ ರೀತಿಯಾಗಿ ಏನಾದರೂ ಮಿಸ್ಯೂಸ್ ಮಾಡಿಕೊಂಡ್ರೆ ಅದು ಸಮಸ್ಯೆ ನಿಮಗೆ ಆಗುತ್ತೆ ಫ್ಯೂಚರ್ಗೆ. ಹಾಗಾಗಿ ಅತ್ಯಂತ ಅಚ್ಚುಕಟ್ಟಾಗಿ ನೀಟಾಗಿ ಆ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋದಾಗಿರ್ಬೋದು ಅಥವಾ ಥಿಯರಿಗಳಾಗಿರ್ಬೋದು ಅತ್ಯಂತ ಏನು ಮಾಡಬೇಕಾಗುತ್ತಪ್ಪ ಅಂತಂದ್ರೆ ನೀಟಾಗಿ ಬರೆದು ನಮ್ಮ ಒಂದು ವಾಟ್ಸಪ್ಗೆ ಕಳಿಸ್ಬೇಕಾಗುತ್ತೆ. ಓಕೆನಾ, ಎಲ್ಲರಿಗೂ ಧನ್ಯವಾದಗಳು.